ಗೊತ್ತಿಲ್ಲ. ನಮ್ ಜಿಲ್ಲಾದಾಗ ಜಿಲ್ಲಾ ಉಸ್ತುವಾರಿಗಳ ನೀವಂತಂದ್ರ ನಿಮ್ಮನ್ನ ನಾವು ಕೇಳ್ಬೇಕಲ್ಲ. ಒಂದೇ ಹಂತಿದು ಅದು ನಾವು ಯಾಕೆ ಕೇಳ್ತೀವಿ? ನನ್ನ ಮನೆಗಾಗಿ, ನನ್ನ ಮಠಕ್ಕಾಗಿ, ನನ್ನ ಜಮೀನಿಗಾಗಿ, ನನಗಾಗಿ ನಾನು ಕೇಳ್ತಾ ಇಲ್ಲ. ಹುಕ್ಕೇರಿ ತಾಲೂಕು ಯಮಕನಮರಡಿ ಎಲ್ಲಾ ಗ್ರಾಮಗಳಿಗೆ ನೀರಾವರಿ ಆಗ್ಲಿ ಅಷ್ಟೇ ಕೇಳಕತ್ತೀವಿ ನಾವು. ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮದು ಮತಕ್ಷೇತ್ರ ಐತಿ, ಅಲ್ಲಿ ನೀರಾವರಿ ಮಾಡ್ರಿ. ಹುಕ್ಕೇರಿ ತಾಲೂಕಿಗೆ ಸಂಪೂರ್ಣ ನೀರಾವರಿ ಮಾಡ್ರಿ. ನಿಮಗೆ ಸಾಮರ್ಥ್ಯದ ಯಾಕೆ ಸಾಮರ್ಥ್ಯ ಐತಂದ್ರ ರಾಜ್ಯದೊಳಗ ಉನ್ನತ ಸ್ಥಾನದೊಳಗದಿರಿ, ಲೋಕೋಪಯೋಗಿ ಸಚಿವರದಿರಿ, ನಿಮ್ಗೆ ಮಾಡೋ ಸಾಮರ್ಥ್ಯ ಐತಿ. ಸರ್ಕಾರವನ್ನ ಕೇಳುವಂತ ಶಕ್ತಿ ಸಾಮರ್ಥ್ಯ ನಿಮಗೈತಿ ಅಂತೇಳಿ ನಾವು ನಿಮ್ಮನ್ನ ಕೇಳಕತ್ತೀವಿ. ಇದು ಒಂದೇ. ಎರಡನೇದಾಗಿ ನಿನ್ನೆ ಶಾಸಕರು ಬಂದಿದ್ರು, ಅರ್ಧ ಕುಳಿತದು. 40 ವರ್ಷ ಆತು ನಿಮ್ ಮನೆತನದೊಳಗೆ ಅಧಿಕಾರ ಐತಿ. 40 ವರ್ಷ ಆತು ಏನ್ ಮಾಡ್ರಿಪ್ಪ ಹುಕ್ಕೇರಿಗೆ ನೀವು? ನಾನು ಕೇಳ್ತೀನಿ, ಎಲ್ಲರ ಪರವಾಗಿ ಒಂದೇ ಪ್ರಶ್ನೆ ಐತಿ. ಸನ್ಮಾನ್ಯ ನಿಖಿಲ್ ಕತ್ತಿಯವರು ಬೆಂಗಳೂರಿಗೆ ಹೋಗಿರಿ, ವಾಪಸ್ ಹಂಗ ಬರಬೇಡ್ರಿ. ಹೆಂಗ್ ಬರಿ ಅಂತಂದ್ರ ನಿಮ್ಮ ರಾಜೀನಾಮೆಯನ್ನ ಸಭಾಧ್ಯಕ್ಷರಿಗೆ ಕೊಟ್ಟು ಹುಕ್ಕೇರಿಗೆ ಬರಿ.